Find the volume of the largest circular cone that can be cut off from a cube of edge 4.2 ಮೀಟರ್ ಅಂತ ಹೇಳಿ ಕೇಳಿದ್ದಾರೆ. ವೆರಿ ಸಿಂಪಲ್ ಕ್ವೆಶ್ಚನ್. ಆದರೆ ಕ್ವೆಶ್ಚನ್ ನೋಡಿದಾಗ ನಮಗೆ ತುಂಬ ಟಫ್ ಅಂತ ಅನಿಸುತ್ತೆ. ತುಂಬಾ ಸಿಂಪಲ್ ಕ್ವೆಶ್ಚನ್ ನೋಡಿ. ಒಂದು 4.2 ಮೀಟರ್ ಎಡ್ಜ್ ಇರುವಂತಹ ಒಂದು ಕ್ಯೂಬ್ ಇದೆಯಂತೆ. ನೋಡಿ, ಇದು ಒಂದು 4.2 ಮೀಟರ್ ಎಡ್ಜ್ ಇರುವಂತಹ ಒಂದು ಕ್ಯೂಬು. ಸ್ವಲ್ಪ ನಮಗೆ ಕ್ಯೂಬಾಯ್ಡ್ ಥರ ಬಂದಿದೆ, ಕ್ಷಮಿಸಿ. ಡಯಾಗ್ರಾಮ್ ಹಾಕುವಾಗ ಇದು ಕ್ಯೂಬ್, ಸರಿನಾ? ಈ ಕ್ಯೂಬಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಲಾರ್ಜೆಸ್ಟ್ ಲೆಂತ್ ಇರುವಂತಹ ಒಂದು ಕೋನ್ನ ಕಟ್ ಮಾಡ್ತಿದ್ದಾರಂತೆ. ಈ ರೀತಿ ಕಟ್ ಮಾಡಿದ್ದಾರೆ ಇದರಲ್ಲಿ. ಸೊ ಅವ್ರೇನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅದರದ್ದು ವಾಲ್ಯೂಮ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಹೀಗೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ? ಇದರದ್ದು ಈಚ್ ಎಡ್ಜ್ ಅಂತ ಅಂದರೆ ಎ ಅಂತ ಹೇಳಿ ತೊಗೊಳ್ಳೋಣ. ಎ ಇಸ್ ಈಕ್ವಲ್ ಟು 4.2 ಮೀಟರ್ ಇದೆ ಅಂತ ಹೇಳಿ ತೊಗೊಳ್ಳೋಣ. ಎ ಇಸ್ ಈಕ್ವಲ್ ಟು 4.2 ಇದೆ ಅಂತಂದರೆ ಇದನ್ನು ನಾವು ಕಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ಸರ್ಕ್ಯುಲರ್ ರೀಸನ್ ಏನು ಪೋರ್ಷನ್ ಎಕ್ಸಿಸ್ಟ್ ಆಗುತ್ತೆ, ಆ ಪೋರ್ಷನ್ದು ಡಯಾಮೀಟರ್ ಕೂಡ ನನಗೆ 4.2 ಮೀಟರೇ ಆಗಿರುತ್ತಲ್ವಾ? ಹೌದಲ್ವಾ? ಇಷ್ಟು ಪೂರ್ತಿ ಅಗ್ಲದಷ್ಟೇ ನನಗೆ ಕೋನ್ನ ನಾನು ಎಕ್ಸಿಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅಷ್ಟಾಗ್ಲದೇ ತಾನೇ ನನಗೆ ಡಿ ಸಿಗೋದು. ಡಿ ಇಸ್ ಈಕ್ವಲ್ ಟು 4.2 ಆಯಿತು ಅಂದರೆ ಆರ್ ಇಸ್ ಈಕ್ವಲ್ ಟು ಏನು? ಡಿ ಬೈ 2 ಅಂದರೆ ಎಷ್ಟು? 4.2 ಡಿವೈಡೆಡ್ ಬೈ 2 ಅಂದರೆ 2.1 ಮೀಟರ್ ಆಯಿತು, ಸರಿನಾ? ನೆಕ್ಸ್ಟ್ ಈಗ ಹೈಟಿಗೆ ಬರೋಣ. ಹೈಟ್ ಅಂದರೆ ಎಷ್ಟು? ಹೈಯೆಸ್ಟ್ ಲೆಂತ್ ಇದು ಎಷ್ಟಿದೆ ಅಷ್ಟೇ ಹೈಟ್ನ ನಾವು ತೊಗೊಳ್ಳೋವಂಥದ್ದು. ಇಷ್ಟು ಪೂರ್ತಿ ಕಟ್ ಮಾಡಿದ್ದೀನಿ ಅಂದರೆ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಇರುವಂಥ ಹೈಟೇ ಇದಾಗಿರುತ್ತಲ್ವಾ? ಹೌದಲ್ವಾ? ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಬರುವಂಥದ್ದು ಪೂರ್ತಿ ಹೈಟ್ ಆಫ್ ದ ಕೋನ್ ಆಗಿರುತ್ತೆ. ಹೆಚ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ ಅಂತ ಹೇಳಿದ್ರೆ, ಹೈಟ್ ಆಫ್ ದ ಕೋನ್, ಈ ಹೈಟು ಯಾವುದಕ್ಕೆ ಈಕ್ವಲ್ ಆಗ್ತಿರುತ್ತೆ ಅಂದರೆ ಎಡ್ಜ್, ಈ ಪೂರ್ತಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ ಏನು ಎಡ್ಜ್ ಲೆಂತ್ ಇರುತ್ತೆ ಆ ಲೆಂತ್ಗೆ ಈಕ್ವಲ್ ಆಗುತ್ತೆ. ಇಟ್ ಈಸ್ ಈಕ್ವಲ್ ಟು 4.2 ಮೀಟರ್ ಆಗಿರುತ್ತೆ. ಸೊ ಇವಾಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ವಾಲ್ಯೂಮ್ ಆಫ್ ಕೋನ್. ವಾಲ್ಯೂಮ್ ಆಫ್ ಕೋನ್ ವಿಲ್ ಬಿ ಈಕ್ವಲ್ ಟು, ಫಾರ್ಮುಲಾ ಏನಂತ ಹೇಳಿದ್ರೆ 1/3 ಪೈ ಆರ್ ಸ್ಕ್ವೇರ್ ಹೆಚ್ ಆಗುತ್ತೆ. 1/3 ಪೈ ಆರ್ ಸ್ಕ್ವೇರ್ ಹೆಚ್ ಅಂತ ಹೇಳಿದ್ರೆ 1/3 ಇಂಟು 22/7 ಇಂಟು ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ 2.1 ಹೋಲ್ ಸ್ಕ್ವೇರ್ ಇಂಟು ಹೆಚ್ ಅಂತ ಹೇಳಿದ್ರೆ 4.2 ಆಗುತ್ತೆ. ಸೊ 1/3 ಇಂಟು 22/7 ಇಂಟು 2.1 ಅಂತ ಅಂದರೆ ಇದನ್ನು 21/10 ಹೋಲ್ ಸ್ಕ್ವೇರ್ ಅಂತ ಕೂಡ ಬರ್ಕೊಬಹುದು, ಇಂಟು 4.2. ಸೊ 1/3 ಇಂಟು 22/7 ಇಂಟು 21/10 ಇಂಟು 21/10 ಇಂಟು 4.2. ಸೊ 7 1s 7 3s, ಈ 3 ಎರಡು ಕೂಡ ಕ್ಯಾನ್ಸಲ್ ಆಯಿತು. ಸೊ ಮತ್ತೆ ನಾವು ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ 2 5s 2 11s, 11 ಇಂಟು 21 ಇಂಟು ಇದನ್ನು ಕೂಡ ನಾವು 42 ಡಿವೈಡೆಡ್ ಬೈ 10 ಅಂತ ಹೇಳಿ ಬರ್ಕೋಬೋದು, ಡಿವೈಡೆಡ್ ಬೈ 10 ಡಿವೈಡೆಡ್ ಬೈ 5 ಆಯಿತು. ಸೊ ಅಗೇನ್ ನಾನು ಡಿವೈಡ್ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಇದನ್ನು 2 5s 2 21s ಆಗುತ್ತೆ. ಸೊ 11 ಇಂಟು 21 ಅಂದರೆ 41 ಡಿವೈಡೆಡ್ ಬೈ 10 5s 50, 50 5s 250. ಸೊ ಇದಿಷ್ಟು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ ಆನ್ಸರು 19.404 ಸೆಂಟಿಮೀಟರ್ ಕ್ಯೂಬ್. ಸೊ 19.404 ಸೆಂಟಿಮೀಟರ್ ಕ್ಯೂಬ್ ಅನ್ನೋವಂಥದ್ದು ಏನಾಗಿರುತ್ತೆ ಅಂದರೆ ನಮಗೆ ವಾಲ್ಯೂಮ್ ಆಫ್ ದಿಸ್ ಕೋನ್ ಆಗಿರುತ್ತೆ. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಬಂದುಬಿಡುತ್ತೆ. ನಿಮ್ಗೆ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು ಇಲ್ಲೇ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ಬೋದು. ಅವಾಗ ಮಲ್ಟಿಪ್ಲೈ ಮಾಡ್ಕೊಂಡ್ರೂ ಕೂಡ ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ. ಓಕೆನಾ?